ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಗ್ರಾಮದ ಜಾಮಿಯಾ ಮಸೀದಿ ಹಿಂಭಾಗದಲ್ಲಿ ಹಾಗೂ ಬೀದಿಗಳಲ್ಲಿ ಚರಂಡಿ ನೀರು ಮತ್ತು ಗೃಹ ಬಳಕೆಯ ಕಲುಷಿತ ನೀರು ಹರಿದು ಹೋಗಲು ಸೂಕ್ತ ದಾರಿ ಇಲ್ಲದೆ ಒಂದೇ ಕಡೆ ನಿಲ್ಲುತ್ತಿದ್ದು, ಹಂದಿ ಕೀಟಗಳ ಕಾಟ ಹಾಗೂ ದುರ್ವಾಸನೆಯಿಂದ ಸಾರ್ವಜನಿಕ ನೈರ್ಮಲ್ಯ ಸಂಪೂರ್ಣ ಹಾಲಾಹಲವಾಗಿದೆ. ಗ್ರಾಮದ ಮಹಿಳೆಯೊಬ್ಬರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 3 ವರ್ಷಗಳಿಂದ ಈ ಸಮಸ್ಯೆ ನಿರಂತರವಾಗಿದೆ. ಚರಂಡಿ ನೀರು ನಿಲ್ಲುವುದರಿಂದ ಮನೆಗಳಲ್ಲಿ ಚಿಕ್ಕ ಮಕ್ಕಳಿಗೆ ಡೆಂಗು, ಜ್ವರ ಹಾಗೂ ಇತರ ಕಾಯಿಲೆಗಳು ಬರುತ್ತಿವೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಹೆಸರು ನಮ್ಮೂರು ಕಂಚಾರ್ಲಹಳ್ಳಿ. ನನ್ನ ಹೆಸರು ವರಲಕ್ಷ್ಮಿ. ಈ ಬೀದಿಯಲ್ಲಿ ಮನೆಗೆ ಇಬ್ಬಿಬ್ರು ಚಿಕ್ಕ ಮಕ್ಕಳವ್ರೆ, ಎಲ್ಲ ಮಕ್ಳಿಗೂ ಡೆಂಗು ಜ್ವರ ಅಂತ ಬರ್ತೈತೆ. ಒಂದು 3 ವರ್ಷದಿಂದ ಇದನ್ನೇ ನಮಗೆ ಕಂಟಿನ್ಯೂ. ಯಾರಿಗೆ ಹೇಳಿದ್ರು ಕೂಡ ಯಾರು ಕಿವಲ್ಗೆ ಹಾಕ್ಕೊಂತಿಲ್ಲ. ಬಟ್ ನಮಗೆ ಜಾಸ್ತಿ ಬಾಧೆ ಅಂತಂದ್ರೆ ಈ ನೀರಿನಿಂದಾನೆ, ಬೇರೆ ಇನ್ನೇನಿಲ್ಲ. ಈ ನೀರಿನಿಂದಾನೆ. ಈ ನೀರು ಹೋಗಕ್ಕೂ ದಾರಿ ಯಾರು బిడతా ಇಲ್ಲ. మాది కంచార్లపల్లె. మా ఇంట్లోకంతా నీళ్ళు వస్తాయి. మా వాన వచ్చిందంటే ఇంట్లోకి ఏం నానిపోతాయో బట్టలు గిట్ల నీళ్ళు దూరతాయి ఇంట్లోకి. మాది కంచార్లపల్లె. భారతమ్మ. 3 ఏళ్ళు ఇంకా. అధికారులు చెప్పినారుగా, ఏం చెప్తారు? చేస్తాము అంటారు, చేయరు. చేయనీరు. వస్తానారు, చూస్తానారు, పోతానారు, అంతే. అధికారులు వస్తా ఉన్నారు, ನಮಸ್ಕಾರ. ನಮ್ಮದು ಕೆಂಚಾರ್ಲಹಳ್ಳಿ, ಚಿಂತಾಮಣಿ ತಾಲೂಕು. ನಮ್ಮ ಪಂಚಾಯತಿಯಲ್ಲಿ ನಮಗೆ ಯಾರು ನಮ್ಮ ಮಾತು ಕೇಳಿಸ್ಕೊತಾ ಇಲ್ಲ. ನಮ್ಗೆ ಇಲ್ಲಿ ತೊಂದರೆ ಆಗ್ತೈತೆ. ಮಕ್ಕಳು ಮರಿ ಎಲ್ಲ ಇದ್ದಾರೆ ಈ ನಮ್ಮ ಏರಿಯಾದಲ್ಲಿ. ಒಬ್ಬ ಮುದುಕಿನೂ ಇದ್ದಾಳೆ, ಇಲ್ಲಿ ನೋಡಿ, ಇಲ್ಲಿ ಮುತ್ಕೊಂಡು ಕೂತಿದ್ದಾರೆ. ಆತನಿಗೆ ಮೈ ಹುಷಾರಿಲ್ಲ, ಸ್ವಲ್ಪ ಆಯಮ್ಮಗೂ ಹಿಂಗೆ ಮೈ ಹುಷಾರಿಲ್ಲ. ಇಲ್ಲೆಲ್ಲ ಸೊಳ್ಳೆಗಳು, ನಮಗೆ ಜ್ವರಗಳು ಅವು ಇವು ಬರ್ತಾ ಇರುತ್ತೆ. ನಾವು ಹಾಸ್ಪಿಟಲ್ಗೆ ತೋರಿಸ್ಕೊತಾ ಇದ್ದೀವಿ, ಬರ್ತಾಯಿದ್ದೀವಿ. ನಮ್ಮ ಪಂಚಾಯತಿಗೆ ಮಾಹಿತಿ ಕೊಟ್ಟಿದ್ದೀವಿ, ಮತ್ತು ಇಒ ಸಾಹೇಬ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಬರ್ತಾರೆ, ನೋಡ್ಕೊತಾರೆ, ಹೋಗ್ತಾ ಇದ್ದಾರೆ. ಯಾರೂ ಇಲ್ಲಿ ಕೆಲಸ ಮಾಡಿದವ್ರಿಲ್ಲ. ನಮಗೆ ನೀವು ದಯವಿಟ್ಟು ಏನೋ ನಿಮ್ಮ ಕೈಲಾದ ಸಹಾಯ ಮಾಡಿ ನಮ್ಗೆ ಇಲ್ಲಿ ನೀರು ಆಚೆ ಹೋಗಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಇದು ಮಿನಿಮಮ್ 3 ವರ್ಷದಿಂದ ಆಗ್ತೈತೆ. ಎಷ್ಟು? 3 ವರ್ಷದಿಂದ. ಫಸ್ಟು ನೀರು ಇದು ಹೋಗ್ತಾ ಇತ್ತು, ಆರಾಮಾಗಿ ನೀರು ಹೋಗ್ತಾ ಇತ್ತು, ಬರ್ತಾ ಇತ್ತು, ಟೆನ್ಷನ್ ಇರ್ತಾ ಇರಲಿಲ್ಲ. ಈಗೆಲ್ಲ ಅಡ್ಡ ಕಾಂಪೌಂಡ್ಗಳೆಲ್ಲ ಅಡ್ಡ ಕಟ್ಬಿಟ್ಟಿದ್ದಾರೆ. ನೀರಿಲ್ಲೋ ಹೋಗೋಕ್ಕೆ ನಮಗೆ ಇದೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಅದಕ್ಕೋಸ್ಕರ ನೀವು ಏನೋ ವ್ಯವಸ್ಥೆ ಮಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ. ಗ್ರಾಮದ ಮಸೀದಿ ಮುಂಭಾಗ ಹಿಂಭಾಗದಲ್ಲಿ ಚರಂಡಿ ನೀರು ನಿಲ್ಲುವ ಸ್ಥಳದಲ್ಲಿ ಕೆಲವರು ಜಾಗಗಳನ್ನು ಒತ್ತುವರಿ ಮಾಡಿಕೊಂಡಿರುವುದರಿಂದ ನೀರು ಹರಿಯಲು ಜಾಗವಿಲ್ಲದಂತಾಗಿದೆ. ಈ ಕುರಿತು ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಇಒ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ಅವರು ಸ್ಥಳ ಪರಿಶೀಲನೆ ನಡೆಸಿದ್ರು. ಒತ್ತುವರಿ ತೆರವುಗೊಳಿಸಲು ಕೆಲವರು ಸಹಕರಿಸದ ಕಾರಣ ಸಮಸ್ಯೆ ಇತ್ಯರ್ಥಗೊಂಡಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಜಾಮಿಯಾ ಮಸೀದಿ ಹಿಂಭಾಗ ಚರಂಡಿ ನೀರು ಹಾದು ಹೋಗಲು ವ್ಯವಸ್ಥೆ ಇಲ್ಲ. ಊರಿನ ಎಲ್ಲ ಚರಂಡಿ ನೀರು ಇಲ್ಲಿ ಬಂದು ನಿಂತ್ಕೊತದೆ. ನಾವು ಇಒ ಅವ್ರಿಗೂ ಮತ್ತು PDO ಅವ್ರಿಗಿಬ್ಬರಿಗೂ ನಾವು ಲಿಖಿತದ ಮುಖಾಂತರ ನಾವು ಅವ್ರಿಗೆ ದೂರನ್ನು ದಾಖಲಿಸಿರ್ತೇವೆ, ಮತ್ತು ದೂರವಾಣಿ ಮುಖಾಂತರ ಅವ್ರಿಗೆ ಹೇಳಿದ್ದೀವಿ ನಾವು. ಮತ್ತು ಇಲ್ಲಿ ಬಂದು ಅವರು ಇಒ ಅವರು PDO ಅವ್ರಿಗೆ ರೆಫರ್ ಮಾಡಿದ್ರು. PDO ಅವ್ರು ಬಂದು ಇಲ್ಲಿ ಬಂದುಬಿಟ್ಟು ಎಲ್ಲ ಎನ್ಕ್ವೈರಿ ಮಾಡಿದಾಗ ಇಲ್ಲಿ ಜನರು ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿಯನ್ನು ತೆರವುಗೊಳಿಸೋದಕ್ಕೆ PDO ಅವರು ತುಂಬ ಪ್ರಯತ್ನ ಪಟ್ಟರು. ಆದ್ರೂ ಇಲ್ಲಿ ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ. ನಮಗೇನೋ ಮಾಡಿ ಈ ಊರಿನ ಕೊಳಚೆ ನೀರೆಲ್ಲ ಬಂದು ಮಸೀದಿ ಹಿಂಭಾಗ ನಿಂತ್ಕೊತಾ ಇದೆ. ಇದನ್ನು ತೆರವು ಮಾಡಿಕೊಟ್ಟು ಅನುಕೂಲ ಮಾಡಿಕೊಡಬೇಕಾಗಿ ಕೋರುತ್ತೇವೆ ನಾವು. ನಮ್ಮ ಹೆಸರು ಮುಬಾರಕ್ ಅಂತ. ಇದೇ ಕೆಂಚಾರಹಳ್ಳಿ ಗ್ರಾಮದ ಜಾಮಿಯಾ ಮಸೀದಿ ಪಕ್ಕದಲ್ಲಿ ಚರಂಡಿಯ ನೀರು ತುಂಬ ಕೊಳಕು ಪ್ರದೇಶವಾಗಿದ್ದು, ಮಸೀದಿ ಜನರಿಗೆ ಇಲ್ಲಿರುವ ಎಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ನಾವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಕಾರ್ಯನಿರ್ವಹಣೆ ಎಲ್ಲರಿಗೂ ಮನವಿ ಪತ್ರ ಸಲ್ಲಿಸಿ 2-3 ಬಾರಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಇಲ್ಲಿ ಯಾವುದೇ ನೀರು ನಿಲ್ಲದೆ ಅದನ್ನು ಸರಾಗವಾಗಿ ನೀರು ಹೋಗುವಂತೆ ಅನುಕೂಲ ಮಾಡಿಕೊಳ್ಳಲು ಅಧಿಕಾರಿಗಳಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮುಬಾರಕ್ ಅಂತ. ಸ್ಥಳೀಯ ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವುಗೊಳಿಸಿ ಸುಸಜ್ಜಿತ ಚರಂಡಿ ನಿರ್ಮಾಣ ಮಾಡಿಕೊಡಬೇಕು ಎಂದು ಕೆಂಚಾರ್ಲಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.